ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ತಿಳಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದಾರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಫ್ರೀ ಆದಾಗ ನನ್ನ ವೀಡಿಯೋಸ್ನ ಮಿಸ್ ಮಾಡ್ದಲೇ ನೋಡ್ಬೋದು. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ ಅಥವಾ ಯಾವುದೇ ಹೊಸ ಅಪ್ಡೇಟ್ ಬರಲಿ, ಅದು ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಅಥವಾ ಯಾವ್ದಾರೋ ಹೊಸ ಸ್ಕೀಮ್ಸ್ ಬಗ್ಗೆ ಪ್ರತಿಯೊಂದನ್ನು ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ರೆ ನೀವು ಫ್ರೀ ಟೈಮಲ್ಲಿ ಮಿಸ್ ಮಾಡ್ದಲೇ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ಡೈಲಿ ಅಪ್ಡೇಟ್ ಮಾಡ್ತಿರ್ತೀನಿ, ನೀವು ಅದನ್ನ ಕೂಡ ಚೆಕ್ ಮಾಡ್ಬೋದು. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೂ ಕೂಡ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಬರುತ್ತೆ ಅವತ್ತು ಬರುತ್ತೆ ಅಂದ್ಬಿಟ್ಟು ಡಿಸೆಂಬರಿಂದನೂ ಕೂಡ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ CM ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಿರ್ಬೋದು ಹೇಳ್ತಾನೆ ಇದ್ದಾರೆ. ಗೃಹಲಕ್ಷ್ಮಿಯರಿಗೂ ಕೂಡ ಇದನ್ನ ಕೇಳಿ 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 ನಿಜವಾಗ್ಲೂ ಕೂಡ ಎಲ್ಲರೂ ಬೇಸತ್ತೋಗಿದ್ದಾರೆ ಅಂತಲೇ ಅನ್ಬೋದು. ನೀವು ಹಣನೂ ಬೇಡ, ನೀವು ಕೊಡೋ ಭರವಸೆನೂ ಬೇಡ ಅನ್ನಂಗೆ ಆಗೋಗಿದ್ದಾರೆ ಎಲ್ಲರೂ ಕೂಡ. ಬಟ್ ಇವಾಗ ರೀಸೆಂಟಾಗಿ ಮೊನ್ನೆ ಬೆಳಗಾವಿನಲ್ಲಿ ಅಂದರೆ ಮೀಡಿಯಾದವರೇ ಡೈರೆಕ್ಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೇಳಿದ್ದಾರೆ. ಅಂದರೆ ಅವರಿಗೆ ಅಪಘಾತ ಆಗಿತ್ತು, ನಿಮಗೂ ಕೂಡ ಗೊತ್ತಿದೆ. ಹಾಸ್ಪಿಟಲೈಸ್ ಆಗಿ ಡಿಸ್ಚಾರ್ಜ್ ಕೂಡ ಆಗಿ ಇಷ್ಟು ದಿನ ರೆಸ್ಟಲ್ಲಿದ್ದರು, ಇನ್ನೂ 2 ವೀಕ್ಸ್ ರೆಸ್ಟಲ್ಲಿ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಕೂಡ ಹೇಳಿದರು. ಆಫ್ಟರ್ ಆಕ್ಸಿಡೆಂಟ್ ಇವಾಗ ಫಸ್ಟ್ ಟೈಮ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಮಾತಾಡಿದರು. ಅವ್ರು ಹೇಳ್ತಿರೋದು ಏನಪ್ಪ ಅಂತಂದರೆ, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಆಲ್ರೆಡಿ ಹಣ ರಿಲೀಸ್ ಆಗಿದೆ, 3 ತಿಂಗಳ ಹಣ 15 ದಿವಸ ಆಗಿದೆ ರಿಲೀಸ್ ಆಗಿ. ಬಟ್ ತಾಲೂಕು ಪಂಚಾಯತಿಯಿಂದ ನಮಗೆ ಬರೋದ್ರಿಂದ ಅಂದರೆ ಹೊಸ ಪ್ರೊಸೀಜರ್ ಆಗಿದೆಯಲ್ಲ ಇವಾಗ, ಅಂದರೆ ಇಷ್ಟು ದಿನ ಏನಾಗ್ತಾ ಇತ್ತು, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಹಣ ರಿಲೀಸ್ ಆದ ಕೂಡಲೇ ಅದು ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ DD ಮುಖಾಂತರ ಬರ್ತಾ ಇತ್ತು. ಅವರು DBT ಮುಖಾಂತರ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಹಾಕ್ತಾಯಿದ್ರು. ಬಟ್ ಇವಾಗ ಆ ಪ್ರೊಸೀಜರ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ 15 ಡೇಸ್ ಬ್ಯಾಕೆ ಹಣ ರಿಲೀಸ್ ಮಾಡಿದ್ದಾರೆ. ಇವಾಗ ಅದು ತಾಲೂಕ್ ಪಂಚಾಯತಿ ಆಫೀಸಲ್ಲಿದೆ. ಅದು ಈ ಗೃಹಲಕ್ಷ್ಮಿ ಇಲಾಖೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗೋಕ್ಕೆ ಸ್ವಲ್ಪ ಟೈಮ್ ತಗೋತಿದೆ. ಹಾಗಾಗಿ ಇನ್ನು 15 ಡೇಸಲ್ಲಿ ಅದೆಲ್ಲ ಕ್ಲಿಯರ್ ಆದಮೇಲೆ ನಿಮಗೆ ಮಾರ್ಚ್ ತಿಂಗಳಲ್ಲಿ 3 ತಿಂಗಳ ಹಣ ಬರುತ್ತೆ ಅಂದ್ಬಿಟ್ಟು ಒಂದು ಹೊಸ ಭರವಸೆನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಟ್ಟಿದ್ದಾರೆ. ಅದು ಕೂಡ ಮಾರ್ಚ್ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಯಾವ ಡೇಟಿಗೆ ಬರುತ್ತೆ ಅಥವಾ ಒಟ್ಟಿಗೆ 3 ತಿಂಗಳು ಹಣ ಹಾಕ್ತಾರಾ ಅಥವಾ 1 ತಿಂಗಳದ್ದು ಹಾಕಿ ಆಮೇಲೆ ಒಂದು 15-20 ದಿವಸ ಬಿಟ್ಟು 2 ತಿಂಗಳದ್ದು ಹಾಕ್ತಾರಾ ಅಥವಾ ಒಟ್ಟಿಗೆ 3 ತಿಂಗಳದ್ದು ಹಾಕ್ತಾರೆ, ಏನು ಕೂಡ ಮಾಹಿತಿನ ಕೊಟ್ಟಿಲ್ಲ ಅವರು. ಅವ್ರು ಹೇಳಿದ್ದಿಷ್ಟೇ, ಹಣ ರಿಲೀಸ್ ಆಗಿದೆ ಬಟ್ ತಾಲೂಕು ಪಂಚಾಯತಿಯಿಂದ ನಮಗೆ ಬರಬೇಕಾಗಿರೋದ್ರಿಂದ ಅದು ತಡ ಆಗ್ತಾ ಇದೆ ಅಷ್ಟೇ. ಇನ್ನು 15 ದಿವಸದಲ್ಲಿ ಕ್ಲಿಯರ್ ಆಗಿ ಮಾರ್ಚ್ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ಹೇಳ್ತಿರೋದು ನಿಜನಾ ಅಥವಾ ಸುಮ್ಮನೆ ಹೇಳ್ತಿದ್ದಾರಾ ಅಂದ್ಬಿಟ್ಟು ನೋಡೋಣ. ಇಷ್ಟು ದಿನವೇ ವೆಯ್ಟ್ ಮಾಡಿದ್ದೀವಿ, ಇನ್ನೊಂದು 13-14 ದಿನ ವೆಯ್ಟ್ ಮಾಡಿ ನೋಡೋಣ ನಿಜವಾಗ್ಲೂ ಮಾರ್ಚ್ ತಿಂಗಳಲ್ಲಾದರೂ ಗೃಹಲಕ್ಷ್ಮಿ ಹಣ ಆಗ್ತಾರಾ ಇಲ್ಲ ಅಂತ. ಡಿಸೆಂಬರಿಂದ ಹಿಂಗೆ ಹೇಳ್ತಾ ಇದ್ದಾರೆ. ಇವಾಗ ಅದೊಂದೇ ಅಲ್ಲ, ಇವಾಗ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಕೂಡ ಪೆಂಡಿಂಗ್ ಇದೆ. ಆಮೇಲೆ ಯುವ ನಿಧಿ ಯೋಜನೆದು ಕೂಡ 2 ಮಂತ್ಸಿಂದು ಹಣ ಹಾಕಿಲ್ಲ. ಬಟ್ ಅವ್ರು ಭರವಸೆ ಅಂತೂ ಕೊಡ್ತಿದ್ದಾರೆ, ಇವತ್ತು ಹಾಕ್ತೀವಿ ಅವತ್ತು ಹಾಕ್ತೀವಿ ಅಂತ. ಬಟ್ ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು. ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ ಕೊಟ್ಟಿರೋದು. ದಯವಿಟ್ಟು ಫೇಕ್ ನ್ಯೂಸು ಅದು ಇದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಡಿ. ಫೇಕ್ ನ್ಯೂಸ್ ಹೇಳುವಂಥ ಅಗತ್ಯ ಏನಿರೋದಿಲ್ಲ. ಅವ್ರು ಏನು ಹೇಳ್ತಾರೋ ನಾವು ನಿಮಗೆ ಅದನ್ನು ಹೇಳುವಂಥ ಪ್ರಯತ್ನ ಅಷ್ಟೇ ಮಾಡೋದು. ಇದಾಗಿತ್ತು ಗೃಹಲಕ್ಷ್ಮಿ ಅಪ್ಡೇಟ್. ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಇವಾಗ ಅವ್ರು ಮಾರ್ಚಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ, ಅವಾಗಾದರೂ ಬರುತ್ತಾ ಅಥವಾ ಇನ್ನೂ ಲೇಟ್ ಮಾಡ್ತಾರಾ ಅಥವಾ ಕೊಡೋದೇ ಇಲ್ವಾ, ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಗೌರ್ಮೆಂಟ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ನೋಡಿ, ಡೈಲಿ ನ್ಯೂಸ್ ಅಪ್ಡೇಟ್ನ ತಿಳಿಸ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ. ಅಲ್ಲೂ ಕೂಡ ನಾನು ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಮಿನಿ ವ್ಲಾಗ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ದಯವಿಟ್ಟು ಅಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.